ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ಜಲಾವೃತವಾಗಿರುವುದರಿಂದ ಜನಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕೆಆರ್ಪುರದ ಮಹದೇವಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ದುರಂತ ಸಂಭವಿಸಿದೆ. ಅಂಡರ್ ಪಾಸ್ ಜಲಾವೃತವಾಗಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಬೈಕ್ನಿಂದ ಬಿದ್ದಂತಹ ವೃದ್ಧನಿಗೆ ಗಾಯಗಳಾಗಿವೆ. ಹಾಗೆ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿರುವಂತಹ ಟ್ರಾಫಿಕ್ ಪೊಲೀಸ್ ಕೂಡ ಅಲ್ಲಿ ಅಂದ್ರೆ ಟ್ರಾಫಿಕ್ ಜಾಮ್ ಆಗಿರೋದು ಅದನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. ಟಿನ್ ಫ್ಯಾಕ್ಟರಿ ಮೂಲಕ ಸಿಟಿಗೆ ಎಂಟ್ರಿ ಆಗುವಂತಹ ರಸ್ತೆ ಅದು. ನೋಡಿ, ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಓಡಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಜನರಿಗಲ್ಲಿ ಹೋಗೋದಕ್ಕೂ ಕೂಡ ಜೊತೆಗೆ ವಾಹನ ಸವಾರರು ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ನಲ್ಲೂ ಕೂಡ ಜಲಾವೃತವಾಗಿರೋದು, ಜೊತೆಗೆ ಈ ಸವಾರರು ಪರದಾಡ್ತಾ ಇರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ಒಬ್ಬ ವೃದ್ಧ ಕೂಡ ಪಾಪ ಆ ಒಂದು ನೀರಿನಲ್ಲಿ ಚಲಿಸೋವಾಗ ಬಿದ್ದಿರೋದನ್ನು ಕೂಡ ಗಮನಿಸಿದ್ರೆ ನೀವು. ಆದರೆ ಕೆಲವರು ದಿನ ಅಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ, ಇಲ್ಲಿ ಹಳ್ಳ ಇರುತ್ತೆ, ಇಲ್ಲಿ ಜಲ್ಲಿಕಲ್ ಇರುತ್ತೆ, ಸೊ ಹಾಗಾಗಿ ಇಲ್ಲಿ ಹೋಗಬೇಕು ಅಂತ. ಬಟ್ ಯಾರಾದರೂ ಹೊಸದಾಗಿ ಪ್ರಯಾಣ ಮಾಡ್ತಾ ಇರೋರು ಈ ರೀತಿಯಾಗಿ ಹಳ್ಳ ಎಲ್ಲಿದೆ ಏನಿದೆ ಆ ನೀರಿರೋದು ಗೊತ್ತಾಗಲ್ಲಲ್ವಾ. ಸೊ ಆ ಟೈಮ್ನಲ್ಲಿ ಏನಾದರೂ ಒಂದು ಅವಘಡ ಸಂಭವಿಸ್ಬಿಡುತ್ತೆ. ಹಾಗೆ ಒಂದು ವೃದ್ಧ ಕೂಡ ಬೈಕ್ನಿಂದ ಕೆಳಗೆ ಬಿದ್ದಿದ್ದಾರೆ. ನಾನು ಡೈಲಿ ರಾಮಮೂರ್ತಿ ನಗರದಿಂದ ಮಹದೇವಪುರಕ್ಕೆ ಹೋಗ್ತಾ ಇದ್ದೀನಿ. ಯಾವಾಗ ಮಳೆ ಬಂದ್ರೂ ಇದೇ ಥರ ಆಗ್ತಾಯಿದೆ. ನಾವು ವಯಸ್ಸಾಗಿರೋರು ಕೆಳಗೆ ಬಿದ್ದೆ ಕಾಲು ಕೈ ಮುರಿದೋಗ್ಬಿಟ್ರೆ ಯಾರು ಜವಾಬ್ದಾರಿ? ಅಟ್ಲೀಸ್ಟ್ ನೀರು ಹೋಗೋಕೆ ಏನೋ ನಾವು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಕೆಳಗೆ ಬಿದ್ದು ಜಾರ್ಬಿಡ್ತು. ಅದು ಹಳ್ಳ ರೋಡ್ ಸರಿ ಇಲ್ಲ, ಅದು ಹಳ್ಳ ಇದೆ. ಹಳ್ಳದಲ್ಲಿ ಗಾಡಿ ಬಿದ್ದಿದ್ದಾಯ್ತು. ನೀರು ನಿಂತಿರುವಾಗ ಹೆಂಗೆ ಕಾಣಿಸ್ತೇವೆ? ಮತ್ತು ನೀರು ನಿಂತಿರೋದು ನೀರು ಹಳ್ಳದಲ್ಲಿ ಹೋಗಿ ಇದಾಗಿ. ನಾನು ಡೈಲಿ ರಾಮಮೂರ್ತಿ ನಗರದಿಂದ ಸದ್ಯ ಅಂಡರ್ ಪಾಸ್ನಲ್ಲಿ ಜಲಾವೃತ ಆಗಿರೋದ್ರಿಂದ ಸವಾರರು ಪರದಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಓಡಿಸೋಕ್ಕಾಗದೆ ಹೋಗೋಕ್ಕೂ ಆಗದೆ ತತ್ತರಿಸಿ ಹೋಗ್ತಾ ಇದ್ದಾರೆ ಜನ. ಆ ರೀತಿಯಾಗಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ರಾಜ್ಯದಲ್ಲಿ. ಕೆಆರ್ಪುರದಿಂದ ಮಾರತ್ಹಳ್ಳಿ ವೈಟ್ ಫೀಲ್ಡ್ ಕಡೆಗೆ ಸಾಗುವಂತಹ ಜಾಗದಲ್ಲಿ ಈ ರೀತಿ ಆಗಿದೆ. ಮತ್ತಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿ. ದರ್ಶನ್, ಈಗ ಬೆಂಗಳೂರಿನಲ್ಲಿ ಬರೀ ಒಂದು ರಾತ್ರಿ ಸುರಿದಂತಹ ಮಳೆಗೆ ಈ ರೀತಿ ಅವಾಂತರ ಸೃಷ್ಟಿಯಾಗಿದೆ. ಜೊತೆಗೆ ಅಲ್ಲಿನ ನೀರು ಅಂಡರ್ ಪಾಸ್ ನಲ್ಲಿ ಏನ್ ನೀರಿರುತ್ತೆ ಅದನ್ನೆಲ್ಲ ಹೊರ ಹಾಕಿದ್ದಾರಾ? ಈಗ ಹೇಗಿದೆ ಅಲ್ಲಿನ ಸ್ಥಿತಿ? ಬೆಂಗಳೂರಿನ ಮಹದೇವಪುರ ಅಂಡರ್ ಪಾಸ್ ಏನಿದೆಯಲ್ಲ, ಪ್ರತಿ ಮಳೆಗೂ ಕೂಡ ಇದು ಯಥಾಸ್ಥಿತಿಯಲ್ಲಿರುತ್ತೆ. ಸದ್ಯ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ಟ್ರಾಫಿಕ್ ಪೊಲೀಸರು ಈ ಭಾಗದಲ್ಲಿ ನೀರನ್ನು ಹೊರಹಾಕ್ಬೇಕು ಅಂತ ಪಂಪ್ಗಳನ್ನ ತರಿಸಿದ್ರು. ಆದ್ರೆ ಅದು ಹಾಕಿದ ಕೆಲವೇ ನಿಮಿಷಗಳಲ್ಲಿ ಕೆಟ್ಟು ನಿಂತಿದೆ. ಇದರ ಪರಿಣಾಮ ಮಳೆ ನೀರು ಇನ್ನು ಅದರಲ್ಲೇ ತುಂಬಿಕೊಂಡಿರುವಂತದ್ದು. ಇನ್ನು ರಸ್ತೆಯಲ್ಲಿ ಅಂಡರ್ ಪಾಸ್ ನಲ್ಲಿ ಕೆಲ ಗುಂಡಿಗಳು ಇರೋ ಕಾರಣ ವಯೋವೃದ್ಧರು ಮತ್ತು ಕೆಲವು ವಾಹನ ಸವಾರರು ಈ ರಸ್ತೆಯಲ್ಲಿ ಅಂಡರ್ ಪಾಸ್ ದಾಟುವ ವೇಳೆ ಗುಂಡಿಗಳು ಕಾಣದೆ ಕೆಳಗೆ ಬಿದ್ದು ಕೂಡ ಗಾಯಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ದರ್ಶನ್, ಇನ್ನ ಅಲ್ಲಿನ ಜನರ ಸ್ಥಿತಿ ಹೇಗಿದೆ? ಇಂಚರ ಈ ಒಂದು ಮಹದೇವಪುರ ಅಂಡರ್ ಪಾಸ್ ಏನ್ ಬರುತ್ತೆ, ಕೆಆರ್ಪುರದಿಂದ ಮಾರತಳ್ಳಿ ವೈಟ್ ಫೀಲ್ಡ್ ಹಾಗೂ ಟಿನ್ ಫ್ಯಾಕ್ಟರಿ ಮೂಲಕ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ರಸ್ತೆ ಆಗಿರುತ್ತೆ. ಇಲ್ಲಿ ಯಥಾಸ್ಥಿತಿ ಆಗಿರುವಂತ ಕಾರಣವಾಗಿ ಆಫೀಸ್ಗಳಿಗೆ ತೆರಳುವಂತವ್ರಿಗೆ ನಿತ್ಯವೂ ಒಂಥರ ನರಕ ಯಾತ್ರೆ ಅಂತ ಸಹ ಹೇಳ್ಬೋದು. ಟ್ರಾಫಿಕ್ ಪೊಲೀಸರು ಅದೆಷ್ಟೇ ಕಾರ್ಯನಿರ್ವಹಿಸಿದ್ರು ಈ ಭಾಗದಲ್ಲಿ ನೀರನ್ನು ಹೊರ ಹಾಕಲಾಗ್ತಿಲ್ಲ. ಯಾಕಂದ್ರೆ ಅಂಡರ್ ಪಾಸ್ ಅತಿ ಕಿರಿದಾಗಿರೋ ಕಾರಣ ವಾಹನ ಸವಾರರಿಗೆ ನಿತ್ಯವೂ ಇಲ್ಲಿ ನರಕವೇ ಅಂತ ಹೇಳ್ಬೋದು. ಇಂಚರ ದರ್ಶನ್ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.